ದೇವರಿಗೆ ಅಭಿಷೇಕ ಮಾಡಿಸಲು ಹೋಗಿದೆ. ತಗೊಳ್ಳಿ ಪ್ರಸಾದ. ಮಹಾದೇವಿ, ನಿತ್ಯ ದೇವರ ಗುಡಿಗೆ ಹೋಗಿ ಪೂಜೆ ಮಾಡಿಸಿ ಬರ್ತಾರಲ್ಲ, ದೇವರ ಹತ್ರ ಏನಾದರೂ ಅರ್ಥ ಹೊತ್ಕೊಂಡಿದೆಯಾ? ನಿಮ್ಮಂಥ ಪುಣ್ಯವಂತ ನೀತಿವಂತ ಪತಿ ಪಡಿಬೇಕಾದ್ರೆ ನಾನು ಏನೇನು ಜನ್ಮದ ಪುಣ್ಯ ಮಾಡಿದ್ದೀನಿ. ಮದುವೆಯಾಗಿ 3 ವರ್ಷ ಕಂಡ್ರು ನನಗೊಂದು ಮಗು ಕರುಣಿಸ್ಲಿಲ್ಲ ದೇವರು. ಆದಷ್ಟು ಬೇಗ ನನಗೆ ಮಗು ಆದ್ರೆ ಸಾಕು. ಖಂಡಿತ ನಾನು ಮಾಡ್ತಿರೋ ಅಭಿಷೇಕ ವ್ಯರ್ಥವಾಗೋದಿಲ್ಲ. ನನಗೊಂದು ಮಗು ಆಗೋದಂತೂ ಖಂಡಿತ ರೀ. ನೋಡು ಮಹಾದೇವಿ, ಎಲ್ಲ ಆಸೆಗಳನ್ನು ಕೈ ಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ. ಏಕೆಂದರೆ ಈ ಕಲಿಯುಗದಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಎಪ್ಪರ ಮನತನಕ ಮುತ್ತುಗಳಾಗಬಹುದು, ನವರತ್ನಗಳಾಗಬಹುದು. ಒಂದು ವೇಳೆ ತಪ್ಪಿದರೆ ಹುಟ್ಟಿದ ಮಕ್ಕಳ ಎಪ್ಪರ ಮನತನಕ ಮುತ್ತುಗಳಾಗಬಹುದು. ಬಯಸಿ ಬೇಡುವುದು ಬೇಡ ಮಹಾದೇವಿ. ಬರುವ ಭಾಗ್ಯವಿದ್ದರೆ ಅನಾಗೆ ಬರಲಿ. ದೇವರಲ್ಲಿ ಅರಿಕೆ ಬೇಡುವ ಬಯಕೆ ನಿಲ್ಲಿಸಿಬಿಡು. ಆ ದೇವ್ರ ಮೇಲೆ ನಿಮಗೆ ಯಾಕೆ ಕೋಪ? ಅಂದ್ರೆ ನನಗೆ ಮಕ್ಕಳಾಗೋದಿಲ್ಲ ಅಂತ ತಿಳ್ಕೊಂಡಿದ್ರ? ಖಂಡಿತ ಇಲ್ಲ ರೀ. ಇಂದಿಲ್ಲ ನಾಳೆ ನಮ್ಗೊಂದು ಮಗು ಆಗೋದಂತೂ ಸತ್ಯ. ಅವನು ನಿಮ್ಮ ಹಾಗೆ ದೊಡ್ಡ ಗುಣ ಹೊಂದಿ ದೊಡ್ಡ ಧಣಿಯಾಗಿ ದೊಡ್ಡ ಕೀರ್ತಿಯನ್ನೇ ತರ್ತಾನೆ ಮನೆಗೆ. ನನ್ನ ಆಸೆ ಈಡೇರೋದ್ರಲ್ಲಿ ಸಂದೇಹನೇ ಇಲ್ಲ ರೀ. ನಿನ್ನ ಆಸೆ ಪೂರೈಸಲು ಮೊದಲು ದೇವರು ಕಣ್ಣು ತೆರಬೇಕಲ್ಲ. ಈಗಾಗ್ಲೇ ಆ ದೇವರು ಕಣ್ ತೆರೆದಾಗಿದೆ. ಮಹಾದೇವಿ, ಈ ಮಾತು ನಿಜನಾ? ನಾನೀಗ 3 ತಿಂಗಳ ಗರ್ಭಿಣಿ. ಹೆಚ್ಚಿಗೆ ಕೇಳ್ಬಿಡಿ, ನಂಗೆ ನಾಚಿಕೆ ಆಗುತ್ತೆ. ಮಹಾದೇವಿ, ಹಿಂದೆ ನೀನು ಎಷ್ಟೇ ಸಲ ನಾಚಿಕೊಂಡರು ನನ್ನ ಮನ ಬರೆಯ ನಗುತ್ತಿತ್ತು. ಇನ್ನು ನಿನ್ನ ನಾಚಿಕೆ ಸೌಂದರ್ಯಕ್ಕೆ ನನ್ನ ಹೃದಯದ ತಂತಿಗಳೇ ಸಪ್ತ ಸ್ವರಗಳಿಂದ ಮಿಡಿದಂತಾಗುತ್ತದೆ ಮಹಾದೇವಿ, ಮಿಡಿದಂತಾಗುತ್ತದೆ ಮಹಾದೇವಿ. ನನ್ನ ಮನ ಕೂಗುತ್ತದೆ ಮಹಾದೇವಿ, ನನ್ನ ಮನ ಕೂಗುತ್ತದೆ. ನಿನ್ನನ್ನು ಬೇಗ ಬಿಟ್ಟುಕೊಳ್ಳೇ ಎಂದು